ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ಇವತ್ತು ಒಂದು ಸಾರು ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಇದೇನ್ ಅಂತೀರಾ ನೀವು? ನೋಡಿ, ಈ ಕಾಳು ಇದಕ್ಕೆ ಏನ್ ಅಂತೀರಾ ನೀವು? ನಾವು ಬಂದ್ಬಿಟ್ಟು ಕೊಡಗಲ್ಲಿ ಇದನ್ನ ಅವರೆಕಾಳು ಅಂತೀವಿ. ಆದ್ರೆ ನಾನು ಇದನ್ನ ಅಂಗಡಿಲಿ ತಗೊಳಕ್ ಹೋಗಿ ನೋಡ್ಬಿಟ್ಟು ಅವರೆಕಾಳು ಕೊಡಿ ಅಂದ್ರೆ ಅವ್ರು ಇಲ್ಲಿ ಇತಕದ ಅವರೆಕಾಳು ಬರುತ್ತಲ್ಲ ಅದನ್ನ ಎತ್ಕೊಟ್ರು. ಅಯ್ಯೋ ಅಣ್ಣ, ಅದಲ್ಲ ಇದು ಅಂದ್ರೆ, ಅಣ್ಣ ಅಕ್ಕ ಅದು ಅವರೆಕಾಳಲ್ಲ, ಅದು ಡಬಲ್ ಬೀನ್ಸ್ ಅಂದ್ರು. ನಮ್ಮಲ್ಲಿ ಡಬಲ್ ಬೀನ್ಸ್ ಅನ್ನೋದು ಬೇರೆ ಅಲ್ವಾ? ಡಬಲ್ ಬೀನ್ಸ್ ಅನ್ನೋದು ಬೀನ್ಸ್ ಟೈಪೇ ಇರುತ್ತೆ, ಅದನ್ನ ಡಬಲ್ ಬೀನ್ಸ್ ಅಂತೀವಿ. ಬೇರೆ ತರ ಇರುತ್ತೆ, ಅದು ಗಿಡದಲ್ಲಿ ಬರೋ ಬೀನ್ಸ್, ಅದನ್ನ ಡಬಲ್ ಬೀನ್ಸ್ ಅಂತೀವಿ ನಾವು. ಬಟ್ ಇದು ಡಬಲ್ ಬೀನ್ಸ್ ಅಂತೆ. ನಾನು ಹೌದಾ ಅಂತ ಬಂದು ಗೂಗಲ್ ಮಾಡಿ ನೋಡಿದ್ರೆ ಇದು ಡಬಲ್ ಬೀನ್ಸ್. ಗೂಗಲ್ ಅಲ್ಲೂ ಇದನ್ನ ಡಬಲ್ ಬೀನ್ಸ್ ಅಂತಾರೆ, ಆಮೇಲೆ ಬಟರ್ ಬೀನ್ಸ್ ಅಂತಾರೆ, ಲೀಮಾ ಅಂತಾರೆ ಅಂತ ಇದೆ. ಎನಿಹೋ, ಇದು ನನಗೆ ತುಂಬಾ ಇಷ್ಟ ಆಗಿರೋ ಒಂದು ಕಾಳು. ಇದು ನನಗೆ ತುಂಬಾ ಇಷ್ಟ. ನಾನು ಮಾಡೋ ಈ ಸಾಂಬಾರ್ ಬಂದ್ಬಿಟ್ಟು ಚಿಕನ್ ಸಾಂಬಾರ್ ತರ ಇರುತ್ತೆ. ಚೆನ್ನಾಗಿ ಆಮೇಲೆ ಓವರ್ ಆಗಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಾಡ್ತೀನಿ. ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್. ನನ್ ಮಗನಿಗಂತೂ ತುಂಬಾ ಇಷ್ಟ. ಇಷ್ಟ ಇಲ್ವಾ? ಅವನಿಗಿಷ್ಟ ಇಲ್ಲ ಅಂತ, ಸಾರಿ, ಕ್ಷಮಿಸಿ. ನನಗಂತೂ ತುಂಬಾ ಇಷ್ಟ. ನಾನಂತೂ ಬರೀ ಕಾಳನ್ನ ಮಾತ್ರ ಹಾಕೊಂಡ್ ತಿಂತಾ ಇರ್ತೀನಿ. ನನಗ್ ತುಂಬಾ ಇಷ್ಟ. ಸೊ ಇದ್ರದೊಂದು ಸಾಂಬಾರ್ ಮಾಡೋಣ ಅಂತ ನಿಮ್ಗೂ ತೋರ್ಸೋಣ ನಾನ್ ಯಾವ ತರ ಮಾಡೋದು ಸಾರು ಅಂತ. ಸೊ ಬನ್ನಿ ಮಾಡೋಣ. ನಾನು ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಿದ್ದೆ, ಆಯಿಲ್ ಹಾಕ್ತಾ ಇದ್ದೀನಿ. ಯಾವ ಆಯಿಲ್ ಬೇಕಾದ್ರೆ ಹಾಕೊಳ್ಳಿ. ನಾನು ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ. ನೀವು ಯಾವ್ದು ನಿಮ್ಮ ಹತ್ರ ಇದೆ ಹಾಕೊಳ್ಳಿ. ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ನಾನು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ನಾರ್ಮಲಿ ಜಾಸ್ತಿ ಅಡಿಗೆಗೆ ಸಣ್ಣ ಈರುಳ್ಳಿಯೇ ಬಳಸೋದು. ಸೊ ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಸೊ ಆಯಿಲ್ ಬಿಸಿ ಆಗ್ಲಿ. ಓಕೆ, ಬಿಸಿ ಆಗಿದೆ. ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಜೊತೆಗೇನೆ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಸಾಟ್ ಮಾಡ್ಕೊಳ್ಳೋಣ ಇವಾಗ. ಸಣ್ಣ ಈರುಳ್ಳಿನೇ ಆಗ್ಬೇಕಂತ ಏನಿಲ್ಲ, ದಪ್ಪ ಈರುಳ್ಳಿ ಆದ್ರೂ ಸರಿ. ಬಟ್ ಸಣ್ಣ ಈರುಳ್ಳಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೆ ನಾನು ಸಣ್ಣ ಈರುಳ್ಳಿ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇಲ್ಲ ಅಂದ್ರೆ ದಪ್ಪದೆ ಹಾಕಿ, ಅದು ಚೆನ್ನಾಗಿರುತ್ತೆ. ಚೆನ್ನಾಗಿ ಸಾಟ್ ಆಗ್ಲಿ. ಇದು ಸಾಟ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕೊಂತಾ ಇದ್ದೀನಿ. ನಾನು ಟೊಮೆಟೊನು ಹಾಕಿ ಸಾಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕೊಡ್ತಾ ಇದ್ದೀನಿ. ಅರಿಶಿನ ಮತ್ತೆ ಉಪ್ಪು ಹಾಕೊಂಡು ಸಾಟ್ ಮಾಡಿದ್ರೆ ಗೊತ್ತಲ್ವಾ, ಬೇಗ ಸ್ವಲ್ಪ ಸಾಟ್ ಆಗುತ್ತೆ ಅಂತ ಅರಿಶಿನ ಇವಾಗ್ಲೇ ಹಾಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಕಣ್ಣಳತೆ. ಅರಿಶಿನ, ಉಪ್ಪು, ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು. ಮಿಕ್ಕಿದೆಲ್ಲ ಕಣ್ಣಳತೆ. ನಾವು ಇವಾಗ ಅದನ್ನೆಲ್ಲ 1 ಸ್ಪೂನು 2 ಸ್ಪೂನು ಆತರ ಎಲ್ಲ ಹೇಳಕ್ ಬರಲ್ಲ, ಯಾಕಂದ್ರೆ ನಾವು ತಗೊಳ್ಳುವ ಐಟಮ್ ಮೇಲೆ ಆಗುತ್ತೆ. ಅದೆಲ್ಲ ಕಣ್ಣಳತೆ. ಅದು ಗೊತ್ತಾಗುತ್ತೆ ಅಲ್ವಾ, ಅಡಿಗೆ ಮಾಡೋರಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಇದೆಷ್ಟು ಬೇಕು ಅಷ್ಟು ಬೇಕು ಅಂತ. ಸೊ ನಾನು ಅದರಿಂದ ಇಷ್ಟು ಅಂತ ಮೆಷರ್ಮೆಂಟ್ ಏನು ಹೇಳ್ತಾ ಇಲ್ಲ, ಎಲ್ಲ ಕಣ್ಣಳತೆನೆ ನಮ್ದು. ನೋಡಿ, ಟೊಮೆಟೊ ಸಾಟ್ ಆಗಿದೆ. ಇದಕ್ಕೆ ನಾನು ಧನಿಯಾ ಪೌಡರ್ 1.5 ಸ್ಪೂನ್ ಎತ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ಒಂದ್ ಸ್ಪೂನು ಇಲ್ಲ, ನಮ್ಗೆ ಸ್ವಲ್ಪ ಖಾರ ಕಡಿಮೆ, ಅದರಿಂದ ನಾನು ಸ್ವಲ್ಪನೇ ಎತ್ಕೊಂಡಿದ್ದೀನಿ. ನಿಮ್ ಖಾರಕ್ಕೆ ಅನುಗುಣವಾಗಿ ಹಾಕೋಬಹುದು. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಏನು ಹಾಕೊಂಡಿಲ್ಲ, ಅದರಿಂದ ಸ್ವಲ್ಪ ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ಚೆನ್ನಾಗಿ ಸಾಟ್ ಮಾಡ್ಕೊಳ್ಳೋಣ ಇವಾಗ ನಾವು ಕಾಳು ಹಾಕೊಡ್ತಾ ಇದ್ದೀವಿ. ಕಾಳು ನಾನು ಎಲ್ಲಾನು ಹಾಕೊಂಡಿಲ್ಲ, ಸ್ವಲ್ಪ ನಾನು ಪಲಾವ್ಗೆ ಎತ್ತಿಟ್ಕೊಂಡಿದ್ದೀನಿ. ಪಲಾವ್ಗೂ ಚೆನ್ನಾಗಿರುತ್ತೆ ಇದು. ಜೊತೆಗೆ ನಾನು ಸ್ವಲ್ಪ ವೆಜಿಟೇಬಲ್ಸ್, ಆಲೂಗೆಡ್ಡೆ, ಬೀನ್ಸು ಹಾಕ್ತಾ ಇದ್ದೀನಿ. ನೀವು ಏನ್ ವೆಜಿಟೇಬಲ್ ಬೇಕಾದ್ರೂ ಹಾಕ್ಬೋದು, ಬಟ್ ಆಲೂಗೆಡ್ಡೆ ಇಂಪಾರ್ಟೆಂಟ್, ಹಾಕ್ಲೇಬೇಕು. ಅದ್ ಹಾಕಿದ್ರೇನೆ ಥಿಕ್ನೆಸ್ ಬರೋದು, ಚೆನ್ನಾಗಿರುತ್ತೆ. ಬದನೆಕಾಯಿ ಇದೆಲ್ಲ ಬೇಕಾದ್ರೆ ಹಾಕ್ಬೋದು. ನಾನು ಇದಿಷ್ಟು ಮಾತ್ರ, ಇವೆರಡನ್ನೇ ಹಾಕೊಡ್ತಾ ಇದ್ದೀನಿ. ಇದು ಸಾಕು, ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕಿ ಬೇಯಕ್ ಬಿಡೋಣ ಸ್ವಲ್ಪ ಹೊತ್ತು. ಅಂದ್ರೆ ಮಸಾಲೆ ಹಿಡಿಲಿಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಉಪ್ಪು ಹಾಕೊಡ್ತಾ ಇದ್ದೀನಿ. ಸ್ವಲ್ಪ ಬಿಸಿನೀರ್ ಹಾಕೊಡ್ತಾ ಇದ್ದೀನಿ. ಇವಾಗ ಇದು ಹಾಗೆ ಸ್ವಲ್ಪ ಹೊತ್ತು
ಉಪ್ಪು ಖಾರ ಎಲ್ಲ ಹಿಡಿಲಿಕ್ಕೆ ಹಾಗೆ ಸ್ವಲ್ಪ ಹೊತ್ತು ಬಿಡೋಣ. ಈಗಲೇ ಕುಕ್ಕರ್ ಮುಚ್ಚಬಾರ್ದು, ಹಾಗೆ ಸ್ವಲ್ಪ ಹೊತ್ತು ಜಸ್ಟ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಇನ್ನೊಂದು ಸ್ಟವ್ ಅಲ್ಲಿ ನಾವು ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಕಾಯಿ ತುರಿಗೆ ನಾವು ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಒಂದು 4 ಎತ್ಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿನು ಇವಾಗ ಹಾಕೋದ್ ಬೇಡ. ಇವಾಗ ಈರುಳ್ಳಿ ಹಾಕೊಡೋಣ, ಸ್ವಲ್ಪ ಜೀರಿಗೆ ಹಾಕೊಡ್ತಾ ಇದ್ದೀನಿ, ಕರಿಬೇವು, ಇದಿಷ್ಟು ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಕಮ್ಮಿ ಉರಿಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಗೋಲ್ಡನ್ ಬ್ರೌನ್ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ಒಂದು ಬೆಚ್ಚಗೆ ಮಾಡ್ಕೊಳ್ಳೋ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಕಾದ್ರೆ ಸ್ವಲ್ಪ ಆಯಿಲ್ ಬಿಟ್ಕೊಂಡು ಫ್ರೈ ಮಾಡಿ, ನಾನು ಹಂಗೆ ಮಾಡ್ಕೊಂತಾ ಇದ್ದೀನಿ. ನೋಡಿ ಫ್ರೈ ಆಗ್ತಾ ಇದೆ, ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಲಿ, ಆಮೇಲೆ ನಾವು ಅದಕ್ಕೆ ಪೌಡರ್ಗಳು ಹಾಕೊಡ್ಬೇಕು. ಓಕೆ, ಈಗ ನಾವು ಅಚ್ಕಾರದ ಪುಡಿ ಒಂದ್ ಸ್ವಲ್ಪನೇ ಎತ್ಕೊಂಡಿದೀವಿ, ಒಂದು 1/4 ಸ್ಪೂನ್ ಅಷ್ಟು, ಧನಿಯಾ ಪುಡಿ, ಇವೆರಡನ್ನು ಹಾಕೊಡೋಣ. ಇದು ಹಾಕಿದ್ಮೇಲೆ ತುಂಬಾ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಕಡಿಮೆ ಉರಿಲಿ ಸ್ವಲ್ಪ ಒಂದು ಕಂಬೈನ್ ಮಾಡ್ಬೇಕಷ್ಟೇ ಎಲ್ಲಾನು ಜೊತೆಗೆ, ಅಷ್ಟೇ. ಇಷ್ಟೇ ನೋಡಿ, ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಗೆ ಇದನ್ನ ಆಡಿಸ್ಕೊಳ್ಳೋಣ. ಅಷ್ಟರಲ್ಲಿ ಅಲ್ಲಿ ಕಾಳೆಲ್ಲ ಮಸಾಲೆ ಇಟ್ಕೊಳ್ಳಿ ಅಂತ ನಾವು ಸ್ಟವ್ ಮೇಲೆ ಇಟ್ಟಿದೀವಲ್ಲ, ಅದು ರೆಡಿ ಆಗುತ್ತೆ. ತಣ್ಣಗಾದ್ಮೇಲೆ ಚೆನ್ನಾಗಿ ಆಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು, ಅರಿಶಿನ ಪೌಡರ್ ನಾವು ಅಲ್ಲಿ ಹಾಕಿದ್ದೀವಿ, ಜೊತೆಗೆ ಇದು ಮಸಾಲೆಗಿರೋ ಅರಿಶಿನ ಪೌಡರ್ ಒಂದ್ ಸ್ವಲ್ಪ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಬಿಡೋಣ. ಮಸಾಲ ರೆಡಿ ಆಗಿದೆ. ಇವಾಗ ನಾವು ಇದನ್ನ ಕಾಳಿಗೆ ಹಾಕೋಣ. ಮಸಾಲ ಬೆರೆಸ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಕೊಡ್ತಾ ಇದ್ದೀನಿ. ನೀರು ಸಾಕಾಗೋದಿಲ್ಲ, ನಾನು ಇನ್ನೊಂದ್ ಸ್ವಲ್ಪ ಬಿಸಿನೀರು ಹಾಕೊಡ್ತೀನಿ. ಓಕೆ, ಇವಾಗ ಉಪ್ಪೆಲ್ಲ ನೋಡ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪಿದೆಯಾ ಅಂತ ಟೆಸ್ಟ್ ಮಾಡ್ಕೋತೀನಿ. ಕರೆಕ್ಟ್ ಆಗಿದೆ ಉಪ್ಪು ಎಲ್ಲ, ಉಪ್ಪು ಖಾರ ಎಲ್ಲ. ಖಾರ ಅಂದ್ರೆ ಕಡಿಮೆ, ನಾನು ಖಾರ ನಾರ್ಮಲಿ ಕಡಿಮೆನೆ ಮಾಡೋದು. ಓಕೆ, ಇವಾಗ ನಾವು ಕುಕ್ಕರ್ ಲಿಡ್ ಮುಚ್ಚಿ ಒಂದೇ ಒಂದು ವಿಜಿಲ್ ಕೂಗ್ಸೋಣ. ಒಂದೇ ಒಂದು ವಿಜಿಲ್ ಸಾಕು. ಅವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕಾಳುಗಳಿಗೆಲ್ಲ ಹಿಡಿದು ಎಣ್ಣೆ ಬಿಟ್ಕೊಳುತ್ತೆ. ಅವಾಗ ಒಂದೇ ಒಂದು ವಿಜಿಲ್ ಸಾಕು, ಜಾಸ್ತಿ ಬೇಡ. ತುಂಬಾ ಬೆಂದ್ಬಿಟ್ರು ಫುಲ್ಲು ಪಾಯಸ ಆಗೋಗ್ಬಿಡುತ್ತೆ. ಒಂದೇ ಒಂದು ವಿಜಿಲ್ಗೆ ನಿಲ್ಲಿಸ್ಕೊಬಿಡಿ. ಆಗಿದೆ, ಇವಾಗ ನಾವು ಓಪನ್ ಮಾಡಿ ನೋಡೋಣ. ಸೂಪರ್, ರೆಡಿ ಆಗಿದೆ. ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ನೋಡಿ ಚೆನ್ನಾಗಿ ಕಾಳು ಬೆಂದಿದೆ. ಇಷ್ಟೇ ಆಗೋಯ್ತು. ಇವಾಗ ಇದನ್ನ ನಾವು ಒಳ್ಳೆ ಒಂದು ಚಪಾತಿ ಜೊತೆಗಾಗ್ಲಿ, ರೈಸ್ ಜೊತೆಗಾಗ್ಲಿ, ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಅಷ್ಟೇ, ನಮ್ಮ ಅವರೆಕಾಳು ಅಥವಾ ಏನು ಡಬಲ್ ಬೀನ್ಸ್ ಸಾರು ಅಥವಾ ಲೀಮಾ ಅಥವಾ ಬಟರ್ ಬೀನ್ಸ್, ಇದು ನಿಮ್ ಕಡೆ ಏನಂತೀರೋ ಆ ಹೆಸರಲ್ಲಿ ಕರಿಬಹುದು. ಓಕೆ, ಸಾಂಬಾರ್ ರೆಡಿ ಆಗಿದೆ. ನಿಮ್ ಕಡೆ ಏನಂತಾರೆ ಅಂತ ನನ್ಗೆ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸಿ. ಎಸ್ಪೆಷಲಿ ಕೊಡಗ್ನವ್ರು ಅವರೆಕಾಳಲ್ವೇನ್ರಿ ನಮ್ದು ಇದು? ಓಕೆ, ನೀವು ಕಮೆಂಟ್ ಅಲ್ಲಿ ತಿಳಿಸಿ ಏನು ಅಂತ. ಅಷ್ಟೇ, ಬಿಸಿ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಪ್ರೋಟೀನ್ ರಿಚ್ ಇರೋ ಕಾಳು ಇದು. ಎಲ್ರು ಟ್ರೈ ಮಾಡಿ ನೋಡಿ ಒಂದ್ಸಲಿ. ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್.